ನಮಸ್ತೆ ಸ್ನೇಹಿತರೆ, ವಿ ಎಸ್ ಕಿಡ್ಸ್ ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಲೆಟರ್ ಎನ್ನಿಂದ ಸ್ಟಾರ್ಟ್ ಆಗುವಂತಹ ಹೆಣ್ಮಕ್ಳು ಹೆಸರು ನೋಡೋಣ. ತುಂಬ ಜನ ಕಮೆಂಟ್ಸ್ ಮಾಡಿ ಲೆಟರ್ ಎನ್ ಬಗ್ಗೆ ಕೇಳಿದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕೆ ಮುಂಚೆ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಲ್ಲ ವಿಡಿಯೋವಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಖಂಡಿತವಾಗೂ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಒಂದು ಲೈಕಿಂದ ನನಗೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಆ್ಯಂಡ್ ನನ್ನ ಚಾನಲ್ನಲ್ಲಿ ಕಾಂಬಿನೇಷನ್ ಆಫ್ ಫಾದರ್ ಆ್ಯಂಡ್ ಮದರ್ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀನಿ. ಸೊ ನಿಮ್ಗೇನಾದರೂ ನಿಮ್ಮ ಮಕ್ಕಳಿಗೆ ಕಾಂಬಿನೇಷನ್ ನೇಮ್ ಇಡಬೇಕಂತಿದ್ರೆ ಖಂಡಿತವಾಗೂ ಕಮೆಂಟ್ ಸೆಕ್ಷನಲ್ಲಿ ಕಪಲ್ ನೇಮ್ ಮೆನ್ಷನ್ ಮಾಡಿ, ಹಾಗೂ ಯಾವ ಬೇಬಿ ಹೆಸರು ಬೇಕಂತ ಕೂಡ ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ಈಗ ಎನ್ ಲೆಟರ್ನ ಹೆಸರು ನೋಡೋಣ. ಸೊ ಫಸ್ಟ್ ನೇಮ್ ಬಂದು ನವೋದಿತ, ಅಂದರೆ ಹೊಸತನ, ನೂತನ, ನ್ಯೂಲಿ ಕ್ರಿಯೇಟೆಡ್ ಮೈಂಡ್ ಅಂತ ಹೇಳ್ಬೋದು. ವೆರಿ ಕ್ರಿಯೇಟಿವ್ ಮೈಂಡ್ ಇರ್ತಾರೆ. ಸೊ ನೆಕ್ಸ್ಟ್ ಹೆಸರು ಬಂದು ನಯನ, ಅಂದರೆ ಕಣ್ಣು, ಬೆಳಕು, ಒನ್ ವಿತ್ ಅಟ್ರಾಕ್ಟಿವ್ ಐಸ್. ಇವರ ಕಣ್ಣಿನ ಸುಂದರತೆಯಿಂದನೇ ಎಲ್ಲರನ್ನು ಅಟ್ರಾಕ್ಷನ್ ಮಾಡೋ ಪವರ್ ಹೊಂದಿರ್ತಾರೆ. ಸೊ ನೆಕ್ಸ್ಟ್ ನೇಮ್ ಬಂದು ನವನೀತ, ಅಂದರೆ ಹೊಸದಾಗಿ ಬೆಳಗುವ ದೀಪ, ನ್ಯೂಲಿ ಲೈಟೆಡ್ ಲ್ಯಾಂಪ್. ಇವರ ಬಾಳು ದೀಪದಂತೆ ಬೆಳಗಲಿ ಎಂದು ಸೂಚಿಸುವ ಅರ್ಥ. ನೆಕ್ಸ್ಟ್ ನೇಮ್ ಬಂದು ನಿತ್ಯಶ್ರೀ, ಅಂದರೆ ಶಾಶ್ವತವಾದ ಸೌಂದರ್ಯ, ಎಟರ್ನಲ್ ಬ್ಯೂಟಿ, ಕಾನ್ಸ್ಟೆಂಟ್ ಬ್ಯೂಟಿ ಅಂತಾರಲ್ಲ, ಸದಾ ಸುಂದರವಾಗಿರಲಿ ಹಾಗೂ ಇವರ ಬಾಳು ಕೂಡ ಸುಂದರಮಯವಾಗಲಿ ಎಂದು ಸೂಚಿಸುವಂಥ ಅರ್ಥವಾಗಿದೆ. ಸೊ ನೆಕ್ಸ್ಟ್ ನೇಮ್ ಬಂದು ನರ್ಮದಾ ಅಂತ, ಅಂದರೆ ಪವಿತ್ರವಾದ ನದಿಯ ಹೆಸರು, ಪ್ಯೂರ್ ರಿವರ್ ನೇಮ್. ಆ್ಯಂಡ್ ಇನ್ನೊಂದು ಮೀನಿಂಗ್ ಬಂದು ಗಿವ್ ಅಸ್ ಪ್ಲೆಷರ್ ಅಂತ, ಸಂತೋಷವನ್ನು ನೀಡುವವಳೆ ನರ್ಮದಾ. ಸೊ ಎಲ್ಲರಿಗೂ ಸಂತೋಷವನ್ನು ಕೊಡ್ತಾಳೆ ಅಂತ ಸೂಚಿಸುವ ಅರ್ಥ. ಸೊ ನೆಕ್ಸ್ಟ್ ನೇಮ್ ಬಂದು ನವ್ಯ, ಅಂದರೆ ಯುವತಿ, ತರುಣಿ, ಒನ್ ಹೂ ಇಸ್ ಯೂತ್ಫುಲ್, ವೆರಿ ಯಂಗ್ ಗರ್ಲ್, ಬ್ಯೂಟಿಫುಲ್ ಗರ್ಲ್ ಅಂತಾರಲ್ಲ. ಇವ್ರಿಗೆ ವಯಸ್ಸಾಗ್ದೇ ಇರಲಿ, ಮುಪ್ಪಾಗದೇ ಇರಲಿ ಅಂತ ಸೂಚಿಸುವ ಅರ್ಥ. ನೆಕ್ಸ್ಟ್ ನೇಮ್ ಬಂದು ನೇತ್ರ, ಅಂದರೆ ಕಣ್ಣು, ಲಕ್ಷ್ಮೀ ದೇವಿ, ಬ್ಯೂಟಿಫುಲ್ ಐಸ್. ಲಕ್ಷ್ಮೀ ಮಾತೆಯ ಥರ ಇವರ ಕಣ್ಣು ಕೂಡ ಸುಂದರವಾಗಿ ತೇಜಸ್ಸನ್ನು ಹೊಂದಲಿ ಅಂತ ಸೂಚಿಸುವ ಅರ್ಥ. ಸೊ ನೆಕ್ಸ್ಟ್ ನೇಮ್ ಬಂದು ನಿರ್ಮಲ, ಅಂದರೆ ಪರಿಶುದ್ಧವಾದ, ಪವಿತ್ರವಾದ, ಕ್ಲೀನ್, ಪ್ಯೂರಿಟಿ, ಪ್ಯೂರ್ ಹಾರ್ಟ್ ಮತ್ತು ಪ್ಯೂರ್ ಮೈಂಡ್ ಹೊಂದಿರಲಿ ಅಂತ ಸೂಚಿಸುವಂಥ ಅರ್ಥವಾಗಿದೆ. ಸೊ ನೆಕ್ಸ್ಟ್ ನೇಮ್ ಬಂದು ನೀರಜ, ಅಂದರೆ ತಾವರೆ ಹೂ, ಪ್ಯೂರ್ ಲೋಟಸ್ ಫ್ಲವರ್ ಅಂತ. ಈವನ್ ಗಾಡೆಸ್ ಲಕ್ಷ್ಮಿಗೆ ಹೋಲಿಸ್ಬೋದು. ಸದಾ ಇವರಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಂತ್ಕೊಂಡಿರಲಿ ಅಂತ ಸೂಚಿಸುವ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ನೇಮು ನಿಹಾರಿಕಾ, ಅಂದರೆ ಇಬ್ಬನಿ ಹನಿ, ನಕ್ಷತ್ರಕ್ಕೆ ಹೋಲಿಕೆ ಮಾಡ್ಬೋದು, ಡ್ಯೂ ಡ್ರಾಪ್ಸ್. ನೆಕ್ಸ್ಟ್ ನೇಮ್ ಬಂದು ನೀಲಾಂಬಿಕಾ, ಅಂದರೆ ತಿಳಿ ನೀಲಿ, ಬ್ಲೂ ಸ್ಕೈ. ಸೊ ನೆಕ್ಸ್ಟ್ ನೇಮ್ ಬಂದು ನಿಖಿಲ, ಅಂದರೆ ಸಂಪೂರ್ಣ, ಸಮಗ್ರ, ಅ ಪರ್ಸನ್ ಹೂ ಈಸ್ ಕಂಪ್ಲೀಟ್, ಹೂ ಈಸ್ ಪರ್ಫೆಕ್ಟ್. ಸೊ ನೆಕ್ಸ್ಟ್ ನೇಮ್ ಬಂದು ನಿಭಾ, ಅಂದರೆ ಹೋಲಿಕೆ, ಕಂಪ್ಯಾರಿಷನ್ ಮಾಡೋದಂತಾರಲ್ಲ. ನೆಕ್ಸ್ಟ್ ನೇಮ್ ಬಂದು ನಿಕಾಶ, ಅಂದರೆ ನಿರ್ಮಿತ, ರಚಿಸುವ, ಕ್ರಿಯೇಷನ್. ನೆಕ್ಸ್ಟ್ ನೇಮ್ ಬಂದು ನಿರ್ಜರ, ಅಂದರೆ ಚೆಲುವೆ, ಮುಪ್ಪಿಲ್ಲದ, ಯಂಗ್ ಗರ್ಲ್, ನಾಟ್ ಬಿಕಮಿಂಗ್ ಓಲ್ಡ್, ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತಾರಲ್ಲ. ಸೊ ನೆಕ್ಸ್ಟ್ ನೇಮ್ ಬಂದು ನಿತ್ಯ ಪ್ರಿಯ, ಅಂದರೆ ಸದಾ ತೃಪ್ತಿಯಾಗುವ, ಆಲ್ವೇಸ್ ಸ್ಯಾಟಿಸ್ಫೈಡ್ ಗರ್ಲ್. ಸೊ ನೆಕ್ಸ್ಟ್ ನೇಮ್ ಬಂದು ನೀತಿ, ಅಂದರೆ ಒಳ್ಳೆಯ ನಡತೆ, ಗುಡ್ ಬಿಹೇವಿಯರ್. ಸೊ ನೆಕ್ಸ್ಟ್ ನೇಮ್ ಬಂದು ನಿರ್ಣಯ, ಅಂದರೆ ತೀರ್ಮಾನ, ನಿರ್ಧಾರ, ಡಿಸಿಷನ್, ಡಿಸೈಡ್. ಸೊ ಕೊನೆಯ ಹೆಸರು ಬಂದು ನಿದರ್ಶನ, ಅಂದರೆ ದೃಶ್ಯ, ಮಾದರಿ, ಎಕ್ಸಾಂಪಲ್. ಥ್ಯಾಂಕ್ ಯು, ಧನ್ಯವಾದಗಳು.